ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾರ್ಮಿಕರ ಮೇಲೆ ಶೋಷಣೆ ಆಗ್ತಾ ಇದೆ, ಹೀಗಾಗಿ ನಾವು ಕೆಲಸ ಮಾಡಲ್ಲ ಅನ್ನುವಂಥ ಚರ್ಚೆ ಮಾರ್ಚ್ 23 ಮತ್ತು 26ನೇ ತಾರೀಕಿಗೆ ಏನು ಸಭೆ ಆಯಿತು, ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ವಿಚಾರ ಕಾರ್ಮಿಕರ ಶೋಷಣೆ ಆಗ್ತಾ ಇದೆ. ಏನು ಶೋಷಣೆ ಆಗ್ತಾ ಇದೆ? ಕಾರ್ಮಿಕರು ಕೆಲವೊಂದಿಷ್ಟು ಜನ ಹೇಳಿದ್ರಂತೆ, ನಮಗೆ ನಿಯಮಗಳನ್ನು ಮೀರಿ ಕಸವನ್ನು ಸಂಗ್ರಹ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ನಿಯಮಗಳನ್ನು ಮೀರಿ ಹೇಳ್ತಾ ಇದ್ದಾರೆ ಅಂತ. ಏನು ನಿಯಮಗಳು ಸರ್? ಬರೀ ಮಾರ್ಚ್ 23 ಅಥವಾ ಮಾರ್ಚ್ 26 ಅವ್ರು ಸಭೆ ನಡೆಸ್ತಾರಲ್ಲ, ಕಾರ್ಮಿಕರ ಪರವಾಗಿ ಯಾವುದೇ ಸಭೆ ನಡೆಸಿಲ್ಲ. ಓಕೆ, ಗುತ್ತಿಗೆದಾರರ ಲಾಬಿಗೋಸ್ಕರ, ಅಧಿಕಾರಿಗಳಿಗೆ ಲಾಬಿಗೋಸ್ಕರ ಅವ್ರವ್ರು ಸಭೆ ಮಾಡ್ಕೊಂಡಿರೋದು. ಕಾರ್ಮಿಕರನ್ನ ಗುತ್ತಿಗೆದಾರರೇ ಶೋಷಣೆ ಮಾಡ್ತಾ ಬಂದಿದ್ದಾರೆ ಆ ಕಾಲದಿಂದನೂ. ಈಗ ಕಾರ್ಮಿಕರು ಯಾಕೆ ಇದೆಲ್ಲ ಉದ್ಭವ ಆಗ್ತಿದೆ ಅಂದರೆ, ಕಾರ್ಮಿಕರಿಗೆ ಅಂದಿನಿಂದನೂ ಅವ್ರಿಗೆ ಕೆಲಸಕ್ಕೆ ಸರಿಯಾಗಿ ಸಮಾನ ವೇತನ ಕೊಟ್ಟಿಲ್ಲ ಗುತ್ತಿಗೆದಾರರು. ಬಿಲ್ಲಲ್ಲಿ ಪಡ್ಕೊಳ್ಳೋದೇನು, ಲೇಬರ್ ಆಕ್ಟ್ ಪ್ರಕಾರ ಏನು ಸ್ಯಾಲ್ರಿ ಬರ್ತದೆ ಅವ್ರಿಗೆ, ಅದನ್ನ ಲೇಬರ್ ಆಕ್ಟ್ ಪ್ರಕಾರ ಪಡ್ಕೋತಾರೆ ಗುತ್ತಿಗೆದಾರರು. ಕಾರ್ಮಿಕರಿಗೆ ಕೊಡ್ಬೇಕಾಗಿರೋದು ಎಷ್ಟು, ಅದರಲ್ಲಿ ಅರ್ಧಕ್ಕರ್ಧ ಕಟಾವ್ ಮಾಡಿ ಕೊಡ್ತಾರೆ. ಒಂದು ಎಕ್ಸಾಂಪಲ್, ಒಂದು 50 ಜನ ಒಂದು ವಾರ್ಡಲ್ಲಿ ಮಾಡಬೇಕಾಗಿರುತ್ತೆ ಡ್ರೈವರ್ಸ್ ಲೋಡರ್ಸ್, ಬರೀ 25 ಜನದ ಹತ್ರ ಮಾಡಿಸ್ಕೊಂಡ್ ಬಂದಿದ್ದಾರೆ ಆ ಕಾಲದಿಂದನೂ. ಅದರೆಲ್ಲರ ಎಫೆಕ್ಟ್ ಈಗ ಹೊಡಿತಾ ಇದೆ. ಇದು ಕಂಟ್ರೋಲ್ಗೆ ಬರಬೇಕು ಅಂದರೆ ಇದಕ್ಕೆ ಒಂದೇ ಮಾರ್ಗ ಸರ್. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ದುರ್ನಾಥ ಅಂತೇಳಿ ಸಾರ್ವಜನಿಕರ ಆರೋಗ್ಯ ಹಾಳಾಗ್ತಿದೆ ಅಂತ. ಅದ್ರ ಜೊತೆಗೆ ಕಾರ್ಮಿಕರ ಆರೋಗ್ಯ ಕೂಡ ಸಾರ್ವಜನಿಕರಿಗಿಂತ ಇನ್ನೂ 2-3 ಪಟ್ಟು ಹೆಚ್ಚಿಗೆ ಹಾಳಾಗ್ತೈತೆ. ಇದಕ್ಕೆಲ್ಲ ಏನಂದರೆ, ಗುತ್ತಿಗೆ ಪದ್ಧತಿಯಲ್ಲಿ ಈ ಘನತ್ಯಾಜ್ಯ ವಿಭಾಗ, ಈ ವಿಲೇವಾರಿ ಇರೋದ್ರಿಂದ ಎಷ್ಟು ದಿನ ಗುತ್ತಿಗೆ ಕೊಡ್ತೀರೋ ನೀವು ಅಲ್ಲಿವರೆಗೂ ಇದು ಪರಿಹಾರನೇ ಆಗೋದಿಲ್ಲ ಈ ಸಮಸ್ಯೆ. ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೆಲವೊಂದಿಷ್ಟು ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತೆಲ್ಲ ನೇಮಕಾತಿ ಪತ್ರಗಳನ್ನು ಕೊಟ್ಟರು. ಇದು ಸರ್ಕಾರ ಗಮನಕ್ಕಿಲ್ವಾ? BBP ಕಮಿಷನರ್ ಗಮನಕ್ಕಿಲ್ವಾ? ಸ್ವತಃ DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವ್ರ ಗಮನಕ್ಕಿಲ್ವಾ? ಮಾತನಾಡಿಸಿದ್ರೆ ಅವ್ರನ್ನ ಯಾವತ್ತಾದ್ರೂ ನೀವು? ಸರ್, ಒಂದು 50 ಸಲ ಮಾತಾಡ್ಸಿರ್ತೀವಿ ಸರ್, ಹೋರಾಟಗಳು ಮಾಡಿದ್ದೀವಿ. ಫ್ರೀಡಮ್ ಪಾರ್ಕ್ ಹತ್ರ ಬಂದು ಮಾತು ಕೊಟ್ಟೋಗಿದ್ದಾರೆ. 2018ರಲ್ಲಿ ಡಿವೈಡ್ ಮಾಡಿಬಿಟ್ರು ಸರ್. ಗುಡ್ಸೋರೇ ಪೌರ ಕಾರ್ಮಿಕರು ಅಂತ ಅವ್ರಿಗೆ ಪರ್ಮಿಟ್ ಮಾಡಿದ್ದಾರೆ. ಈಗ ಇವ್ರನ್ನ ಡ್ರೈವರ್ಸ್ ಲೋಡರ್ಸ್ನ ಈ ಘನತ್ಯಾಜ್ಯ ವಿಭಾಗದಲ್ಲಿ ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಬಿಟ್ಟಿದ್ದಾರೆ. ₹1 ಸರ್ಕಾರದಿಂದಾಗ್ಲಿ ಯಾರಿಂದಾಗ್ಲಿ ಅನುಕೂಲಗಳಿಲ್ಲ ಡ್ರೈವರ್ಸ್ ಕ್ಲೀನರ್ಸ್ಗೆ. ಪೌರ ಕಾರ್ಮಿಕರಿಗೆ ಅವರು 1-2 ಹೊತ್ತು ಊಟ ಮಾಡೋಂಗೆ ಇವತ್ತು ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ, ಇವ್ರಿಗೆ ಮಾಡಿಕೊಟ್ಟಿಲ್ಲ. ಇವ್ರಿಗೇನಾದ್ರೂ ಮಾಡಿಕೊಟ್ಟಿದ್ದೆ ಅದಲ್ಲಿ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗದೇನೆ ಎಲ್ಲ ಪರಿಹಾರ ಆಗುತ್ತೆ ಸರ್. ಈ ಶೋಷಣೆ ಅಂದ್ರೆ ಹೆಂಗ್ ಶೋಷಣೆ ಆಗುತ್ತೆ ಕಸ ವಿಲೇವಾರಿ ವಿಚಾರದಲ್ಲಿ? ಸರ್, ಶೋಷಣೆ ಅಂದ್ರೆ ನೋಡಿ, ಸಂಬಳದ ಈಗ ನೋಡಿ, ಅವರು CEO ಕರಿಗೌಡರು ಹೇಳ್ತಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಗುತ್ತಿಗೆದಾರ ನಮ್ಮನ್ನ, ನಾವು ಈ ಬ್ಲಾಕ್ ಮೇಲಿಗೆ ಬಗ್ಗಲ್ಲ ಅಂತ. ಯಾರು ಹೇಳ್ತಾ ಇರೋದು? CEO ಕರಿಗೌಡರು ಹೇಳ್ತಾ ಇರೋದು. ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಗುತ್ತಿಗೆದಾರರು ಏನು ಹೇಳ್ತಿದ್ದಾರೆ, ನಿಯಮಗಳನ್ನು ಮೀರಿ ತ್ಯಾಜ್ಯ ವಿಲೇವಾರಿ ಮಾಡಿಸ್ತಾ ಇದ್ದಾರೆ ಅಂತ ಗುತ್ತಿಗೆದಾರರ ಆರೋಪ. ಅದಕ್ಕೆ ಅಧಿಕಾರಿಗಳು ಹೇಳ್ತಿದ್ದಾರೆ, ನಿಯಮದಲ್ಲಿ ಇಲ್ಲದ್ದನ್ನು ನಾವು ಮಾಡೋದಕ್ಕೆ ಹೇಳ್ತಾ ಇಲ್ಲ, ಮನೆಗಳಿಂದ ಕಸ ಸಂಗ್ರಹಿಸೋದು ಅವರ ಕರ್ತವ್ಯ, ಅವ್ರ ಕೆಲಸವನ್ನು ಅವ್ರು ಮಾಡಬೇಕು ಅಂತ. ಹೌದು, ನಿಯಮಗಳು ಇಲ್ಲೇ ಇದೆ ನೋಡಿ ಸರ್. 2021 ಅಂದಿನ BBMP ಒಂದು ಕ್ಲಿಯರ್ ಕಟ್ ಆದೇಶ ಮಾಡಿದೆ. ಈ ಆದೇಶದಲ್ಲಿ ಸುಮಾರು 14 ಒಂದು ಇದು ಮಾಡಿದೆ. ಅದರಲ್ಲಿ 9ನೇದಿದೆ, ತ್ಯಾಜ್ಯ ವಿಂಗಡಣೆಯನ್ನು ಯಾವುದೇ ಕಾರಣಕ್ಕೂ ಕಾರ್ಮಿಕರ ಮೂಲಕ ಮಾಡಿಸದೆ ಮೂಲ ಹಂತದಲ್ಲೇ ಮನೆಯಿಂದ ವಿಂಗಡಿಸಿದ ಮಾದರಿಯಲ್ಲಿ ಸಂಗ್ರಹಿಸಲು ಕ್ರಮ ವಹಿಸುವುದು. ಇದು 2021. ಅಂದಿನಿಂದ ಇಲ್ಲಿವರೆಗೂ 26ವರೆಗೂ ಈ ಆದೇಶನ ಅಧಿಕಾರಿಗಳು ಪಾಲನೆ ಯಾಕೆ ಮಾಡಿಸಿಲ್ಲ? ಮೂಲ ಹಂತ ಅಂದ್ರೆ ಯಾವುದು? ಮನೆಗಳಲ್ಲೇ ವಿಂಗಡಿಸಬೇಕು. ಯಾಕೆ ಅವ್ರಿಗೆ ತಿಳುವಳಿಕೆ ಹೇಳಿಲ್ಲ ಮನೆಯವರಿಗೆ? ಇದ್ರ ನಡುವೆ ಮಾರ್ಷಲ್ಸ್ನ ನೇಮಿಸ್ಕೊಂಡಿದ್ದಾರೆ. ಈಗ ರಸ್ತೆಯಲ್ಲಿ ಬಿದ್ದಿರೋ ಕಸವನ್ನ ಅದನ್ನ ಇದು ಮಾಡೋ ಕೆಲಸ ಕಾರ್ಮಿಕರದಲ್ಲ ಅಂತ. ಕಾರ್ಮಿಕರು ಡೆಫಿನೆಟ್ಲಿ ಅಲ್ಲ, ಇವರೇ ಹೇಳ್ತಾರಲ್ಲ. 21ರಲ್ಲಿ ಮಾಡಿದಾರಲ್ಲ, ಯಾವುದೇ ಕಾರಣಕ್ಕೂ. ಬ್ಲಾಕ್ ಸ್ಪಾಟ್ಗೆ ಹೆಂಗ್ ಬರುತ್ತೆ ಸರ್? ಯಾರು ಡಿವೈಡ್ ಮಾಡಲ್ವೋ ಪಬ್ಲಿಕ್ ತಂದು ಹಾಕ್ತಾರೆ. ಹೌದು, ಇದನ್ನ ಕಂಟ್ರೋಲ್ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಮಾರ್ಷಲ್ಗಳನ್ನ ಏನಕ್ಕೆ ನೇಮಿಸ್ಕೊಂಡಿದ್ದಾರೆ? ಮಾರ್ಷಲ್ ಚೀಫ್, ಅವ್ರ ಚೀಫ್, ಸೂಪರ್ವೈಸರ್ಗಳು ಎಲ್ಲ ನೇಮಿಸ್ಕೊಂಡಿದ್ದಾರೆ, ಎಲ್ಲ ಪಡ್ಕೊಂತ ಇದಾರೆ ಅಚ್ಚುಕಟ್ಟಾಗಿ. ಬಟ್ ನಿಮ್ಮ ಆರೋಪ ಇರೋದು ಇದೀಗ ಸರಬರಾಜು ಅಂದ್ರೆ ತ್ಯಾಜ್ಯ ವಿಲೇವಾರಿ ಸರಬರಾಜು ಕಾರ್ಯಾದೇಶ ಏನಿದೆ ಅದರ ವಿರುದ್ಧವಾಗಿ ನಮ್ಮನ್ನು ಇವರು ಕೆಲಸ ಮಾಡಿಸ್ತಿದ್ದಾರೆ. ಈಗ ರಸ್ತೆಗಳಲ್ಲಿ ಕಸ ತೆಗೆಸುವುದು, ರಾಜ್ಯ ಕಾಲುವೆ ಪಕ್ಕ ಕಸ ಬಿದ್ದಿರೋದನ್ನ ತೆಗೆಸೋದು, ಆ ಕೆಲಸವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಶೋಷಣೆ ಆಗ್ತಿದೆ ಅಂತ ನಿಮ್ಮ ಆರೋಪ. ಈಗ ಅದೊಂದೇ ಅಲ್ಲ ಸರ್, ಸಂಬಳದಲ್ಲೂ ಶೋಷಣೆ ಆಗ್ತಿದೆ. ಈಗ ಆರ್ಡರಿಂಗ್ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ.
ಈ ಆರ್ಡರ್ ವಿರುದ್ಧವಾಗಿ ಮೌಖಿಕವಾಗಿ ಹೆಲ್ತ್ ಇನ್ಸ್ಪೆಕ್ಟ್ರು, ಮೇಸ್ತ್ರಿಗಳು, ಸೂಪರ್ವೈಸರ್ಗಳು, ಮಾರ್ಷಲ್ಸ್ಗಳು, ಮಾರ್ಷಲ್ ಚೀಫ್ಸ್ಗಳು, AWಗಳು ಇವರೆಲ್ಲ ಹೋಗಿ ಕಾರ್ಮಿಕರ ಮೇಲೆ ಧಮಕಿ ಹಾಕೋದು ವಾರ್ಡ್ಗಳಲ್ಲಿ. ನಮ್ಗೆಲ್ಲ ಪ್ರಾಬ್ಲಮ್ ಆಗುತ್ತಪ್ಪ, ಪಾಯಿಂಟ್ ಇಲ್ಲೇ ಡಿವೈಡ್ ಮಾಡ್ರಪ್ಪ ಅಂತ ಬಲವಂತವಾಗಿ ಡಿವೈಡ್ ಮಾಡಿಸ್ತಾವ್ರೆ. ಅವರೆಲ್ಲ ನಮಗೆ ಸಂಘದವ್ರಿಗೆ ನಮಗೆ ದೂರು ಕೊಡ್ತಾ ಇರ್ತಾರೆ. ನಾವು ಆ ದೂರನ್ನ ತಗೊಂಡೋಗಿ ಮತ್ತೆ ಅದೇ ಕಂಪ್ನಿಗೆ ಕೊಟ್ರೆ ಅವ್ರೇನು ಕ್ಯಾರೆ ಅನ್ನೋದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಕಾರ್ಮಿಕ 100% ಬಲಿಪಶು. ಇಲ್ಲೇನು ಗುತ್ತಿಗೆದಾರರೇನು ಬಲಿಪಶು ಅಲ್ಲ. ಇವತ್ತಲ್ಲ ನಾಳೆ ಬಿಲ್ ಬರುತ್ತೆ. ಕಾರ್ಮಿಕ ಅವನಿಗೆ ಬರಲ್ಲ. ಅವ್ನಿಗೆ 6 ತಿಂಗಳಿಗೆ 1 ತಿಂಗಳು ಸಂಬಳ ಕೊಟ್ಟು 5 ತಿಂಗಳು ಅವನ ಹತ್ರ ಇಟ್ಕೋತಾರೆ. 8,000, 9,000, 10,000, 12,000 ಅಷ್ಟೇ. ಯಾವಾಗ ನೀವು ಡೈರೆಕ್ಟ್ ಪೇಮೆಂಟ್ ಏನಾದರೂ ಮಾಡಿ ಸರ್ಕಾರದಿಂದ ಅವರಿಗೆ ಲೇಬರ್ ಆಕ್ಟ್ ಪ್ರಕಾರ ಸ್ಯಾಲ್ರಿ ಬಂದ್ರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಸರ್ ಕೆಲಸ ನಮ್ಮ ಕಾರ್ಮಿಕರು. ಈಗ ಉದಾಹರಣೆಗೆ ಹೇಳಿದೆ, 50 ಜನ ಒಂದು ವಾರ್ಡಲ್ಲಿ ಕೆಲಸ ಮಾಡಬೇಕಾಗಿತ್ತು, ಬರೀ 25 ಜನದ ಹತ್ರ ಮಾಡಿಸ್ತಾ ಇದ್ರಲ್ಲ ಇಷ್ಟೂ ವರ್ಷದಿಂದ. ಈಗ ಅದ್ರ ಹೊಡೆತ ಬೀಳ್ತಾ ಇದೆ. ಅದೇ ನೀವು ಅವತ್ತಿಂದ 50 ಜನನ ಇಟ್ಕೊಂಡು ಮಾಡಿಸಿದ್ದೆ, ಅವತ್ತಿಂದ ನೀವು ಪ್ರಶ್ನೆ ಮಾಡಲಿಲ್ವಾ ಕಾರ್ಮಿಕ ಸಂಘದವರಾಗಿ? ಎಲ್ಲ ಪ್ರಶ್ನೆ 50 ಜನ ನಮಗೆ ಕಾರ್ಮಿಕರು ಬೇಕು, 25 ಜನರಲ್ಲಿ ಕೆಲಸ ಮಾಡಿಸಿದ್ರಿ, ಹೆಂಗ್ ಮಾಡೋದು ಅಂತ ಯಾವತ್ತು ಪ್ರಶ್ನೆ ಮಾಡಿಲ್ವಾ ನೀವು? ಪ್ರಶ್ನೆ ಮಾಡಿದೀವಿ, ಕಂಪ್ಲೇಂಟ್ಗಳು ಮಾಡಿದೀವಿ, ಲೆಟರ್ಗಳ ಮೂಲಕ. ಸುಮ್ಮನೆ ಸಮಜಾಯಿಸಿ ಕೊಡ್ತಾರೆ ಅಷ್ಟೇ. ಅಲ್ಲಿ ಅಂತಾರೆ ಕಾಂಟ್ರಾಕ್ಟ್ರು ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಒಂದು 4 ಜನನ ಎಕ್ಸ್ಟ್ರಾ ಕೆಲ್ಸಕ್ಕೆ ತಗೊಂತಾನೆ ಅಷ್ಟೇ. ಅಲ್ಲಿಗೆ 30 ಜನ ಆಗುತ್ತೆ, 25 ಇರೋದು. ಉಳಿದಿದ್ದು ಹಂಗೆ ನಡ್ಕೊಂಡ್ ಬರ್ತಾ ಇರುತ್ತೆ. ಒಂದು ವಾರ್ಡಲ್ಲಾದ್ರೆ ಒಬ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಕೊಡ್ಬೋದು. ಇಡೀ ಬೆಂಗಳೂರೇ ಹಿಂಗೆ. ಇದೆಲ್ಲ ಏನು ಗೊತ್ತಾ, ಕಾಂಟ್ರಾಕ್ಟ್ಸು ಮತ್ತು ಅಧಿಕಾರಿಗಳು ಇಬ್ರು ಶಾಮೀಲಾಗಿ. ಈಗ ಅವ್ರ ನಡುವೆ ಕಿತ್ತಾಟ ಆಗ್ತಿದೆ ಅಂತಲ್ಲ, ಅದಕ್ಕೇನು ಕಾರಣ? ಕಿತ್ತಾಟಕ್ಕೆ ಪರ್ಸೆಂಟೇಜ್ಗೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಪರ್ಸೆಂಟೇಜ್ ಕೊಟ್ರೆ ಎಲ್ಲ ಸುಗಮವಾಗಿ ನಡೀತದೆ. ಪರ್ಸೆಂಟೇಜ್ ಏನಾದ್ರು ರೈಸ್ ಮಾಡೋದಕ್ಕೋಸ್ಕರ ಅಲ್ಲ, ಅವ್ರು ಹೇಳ್ತಿದ್ದಾರೆ, ಗುತ್ತಿಗೆದಾರರು ಹೇಳ್ತಾ ಇರೋದು ಅಲ್ಲದೇ ಇರೋ ಕೆಲಸವನ್ನು ಗುತ್ತಿಗೆದಾರರಿಂದ ಅಧಿಕಾರಿಗಳು ಮಾಡಿಸ್ತಿದ್ದಾರೆ, ಹೀಗಾಗಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಪರ್ಸೆಂಟೇಜ್ ಒಂದು, ಮತ್ತೆ ಈಗೋಗಳು. ಓಕೆ, ನಾನು ಹೇಳ್ದಂಗೆ ನೀವು ಕೇಳ್ಬೇಕಂತ ಅವರು ಕಂಪ್ನಿ CEO. ನಾವು 30 ವರ್ಷದಿಂದ ಗುತ್ತಿಗೆ ತಗೊಂಡಿದೀವಿ, ನೀನು ಇವತ್ತಿರ್ತೀಯ ನಾಳೆ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಇಲ್ಲಿ ಈಗೋಗಳ ಕ್ಲಾಶ್. ಮಿಕ್ಕಿದೆಲ್ಲ ಸರ್ 30 ವರ್ಷದಿಂದ ಅವ್ರಿಗೆ ಎವ್ರಿಥಿಂಗ್ ಬಿಲ್ ಪೇ ಆಗ್ತಾ ಇತ್ತು. ಆ ಕಾಂಟ್ರಾಕ್ಟರ್ಸ್ಗೆ 6 ತಿಂಗಳಿಗೆ 7 ತಿಂಗಳು 8 ತಿಂಗಳಿಗೆ ಪೇ ಆಗ್ತಾ ಇತ್ತು. ಈಗ ಮಾತ್ರ ಸಮಸ್ಯೆ ಯಾಕೆ? ಓಕೆ, ಇದೆ ಈಗೋಗಳು ಮತ್ತು ಪರ್ಸೆಂಟೇಜ್ಗಳು. ನಮ್ಮ ಸರ್ ಇದು ನಿಲ್ಲಬೇಕಂದ್ರೆ ನಮ್ಮ ಕಾರ್ಮಿಕರಿಗೆ ಸರ್ಕಾರದಿಂದ ಒಂದು ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಮಾಡಿದ್ರೆ ಇದಕ್ಕೆ ಕೊನೆ ಆಗುತ್ತೆ ಸರ್. ಎಸ್ ಸರ್.